ಸೊ ನಮಸ್ಕಾರ ಸ್ನೇಹಿತರೆ, ದಿಸ್ ಈಸ್ MKG ಆನ್ ದ ರೋಡ್. ಆ್ಯಂಡ್ ಇವತ್ತು ನಾನು ರಿವ್ಯೂ ಮಾಡೋಕ್ಕೆ ಬಂದಿರೋ ಗಾಡಿ ಬಂದು ಓಲಾ S1 Gen2. ಸೊ ಇಲ್ಲಿ ನೀವು ನೋಡ್ಬೋದಲ್ಲ, ಇದು ಬಂದು ಮಿಡ್ನೈಟ್ ಬ್ಲೂ. ಸೊ ಇದರಲ್ಲಿ Gen1 ಕೂಡ ಇತ್ತು. ಆ್ಯಂಡ್ Gen1ಅಲ್ಲಿ ತುಂಬಾ ಕಂಪ್ಲೇಂಟ್ಸ್ ಕೂಡ ಇತ್ತು. ಆ್ಯಂಡ್ Gen1ಇಂದ Gen2 ತುಂಬಾ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ. ಸೊ ಏನೇನು ಇಂಪ್ರೂವ್ಮೆಂಟ್ಸ್ ಮಾಡಿದ್ರಲ್ಲೇ ಇವತ್ತು ನೋಡೋಣ. ಸೊ ಈಗ ಮೊದಲಿಗೆ ನೋಡೋದಾದರೆ ಇಲ್ಲೊಂದು ಹಂಪಿತ್ತು. ಸೊ ಇಲ್ಲಿ ನೀವು ನೋಡ್ಬೋದಲ್ಲ, ಇಲ್ಲಿ ಒಂದು ಹಂಪ್ ಥರ ಇತ್ತು. ಆ್ಯಂಡ್ ಇಲ್ಲಿ ಏನು ಇಟ್ಕೊಳಕ್ಕೆ ಆಗ್ತಾಯಿಲ್ಲ. ಸೊ ಈಗ ಈ ಹಂಪನ್ನ ತೆಗೆದು ಬರೀ ಫ್ಲ್ಯಾಟ್ ಮಾಡಿದ್ದಾರೆ. ಈಗ ನೆಕ್ಸ್ಟ್ ನೀವು ನೋಡೋದಾದರೆ ಇಲ್ಲಿ ಮೋನೋಶಾಕ್ ಸಸ್ಪೆನ್ಷನ್ ಇತ್ತು. ಈ ಮೋನೋಶಾಕ್ ಸಸ್ಪೆನ್ಷನ್ನ ತೆಗೆದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಹಾಕಿದ್ದಾರೆ. ಸೊ ಇದರಿಂದ ಸಸ್ಪೆನ್ಷನ್ ತುಂಬಾ ಚೇಂಜ್ ಆಗಿದೆ. ಆ್ಯಂಡ್ ತುಂಬ ಇಂಪ್ರೂವ್ಮೆಂಟ್ಸ್ ಅಂತೂ ನೀವು ನೋಡ್ಬೋದು ಸಸ್ಪೆನ್ಷನಲ್ಲಿ. ಇನ್ನು ಮೇಜರ್ ಇಂಪ್ರೂವ್ಮೆಂಟ್ಸ್ ನೋಡೋದಾದರೆ ಮೋಟರಲ್ಲಿ ಕೂಡ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ. ಆ್ಯಂಡ್ ಬ್ಯಾಟ್ರಿ ಕೂಡ 4 kW ಬ್ಯಾಟ್ರಿ ಮಾಡಿದ್ದಾರೆ. ಸೊ ಅದು ತುಂಬಾ ದೊಡ್ಡ ಇಂಪ್ರೂವ್ಮೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ನಿಮ್ಮ ರೇಂಜ್ ಕೂಡ ತುಂಬಾ ಇಂಪ್ರೂವ್ ಆಗಿದೆ 4 kW ಬ್ಯಾಟ್ರಿಯಿಂದ. ಇನ್ನು ಫಸ್ಟ್ ಈ Gen2 ಲುಕ್ಸ್ ನೋಡೋದಾದರೆ ನೀವು ನೋಡ್ಬೋದು, ಇಲ್ಲಿ ಕರ್ವ್ ಡಿಸೈನ್ ಕೊಟ್ಟಿದ್ದಾನೆ. ಸೊ ಈ ಕರ್ವ್ ಡಿಸೈನ್ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋಲ್ಲ. ಬಟ್ ಸ್ವಲ್ಪ ಡೀಸೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು. ಇನ್ನು ಕಲರ್ ಫಿನಿಷಿಂಗ್ ಅಂತೂ ತುಂಬಾ ಕ್ವಾಲಿಟಿಯಾಗಿದೆ. ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡಿಲ್ಲ ಕಲರ್ ಫಿನಿಷಿಂಗಲ್ಲಿ. ಇನ್ನು ಬೂಟ್ ಸ್ಪೇಸ್ ನೀವು ನೋಡ್ಬೋದು. ಬೂಟ್ ಸ್ಪೇಸ್ ನಿಮಗೆ ಆಲ್ಮೋಸ್ಟ್ 34 ಲೀಟರ್ಸನ್ನು ಕೊಟ್ಟಿದ್ದಾರೆ. ಅದು ಮುಂಚೆ Gen1ಅಲ್ಲಿ ಎಷ್ಟಿತ್ತು ಅದಷ್ಟೇ ಇದೆ. ಈಗಲೂ ಕೂಡ 34 ಲೀಟರ್ಸೇ ಇದೆ ಬೂಟ್ ಸ್ಪೇಸ್ ಕೂಡ. ಇನ್ನು ಬೇರೆ ಫೀಚರ್ಸ್, ಇನ್ನು IDC ರೇಂಜ್ ಇತ್ತು, 2 ರೇಂಜ್ ಎಷ್ಟು, ಇನ್ನು ಬ್ಯಾಟ್ರಿ ಕೆಪಾಸಿಟಿ ಎಷ್ಟು ಅವರ್ ಚಾರ್ಜ್ ಆಗುತ್ತೆ ಎಲ್ಲ ಗಾಡಿಯಲ್ಲಿ ಹೋಗ್ತಾ ಮಾತಾಡೋಣ. ಸೊ ಬನ್ನಿ GoPro ಮೋಡ್ಗೆ ಶಿಫ್ಟ್ ಆಗೋಣ. ಸ್ನೇಹಿತರೆ, ವಿ ಆರ್ ಆನ್ GoPro ಮೋಡ್ ನಾವು. ಸೊ ಈಗ ಫಸ್ಟ್ ಯೂಸರ್ ಇಂಟರ್ಫೇಸ್ ಯಾವ ಥರ ಇದೆ ಅಂತ ನೋಡೋಣ. ಸೊ ಇಲ್ಲಿ ಬಂದು ಈ ಸ್ವಿಚ್ ಕಾಣಿಸಿದಲ್ಲ, ಇದು ಬಂದು ಆನ್ ಮಾಡೋದು. ಜಸ್ಟ್ ಒಂದು ಸರಿ ಕ್ಲಿಕ್ ಮಾಡಿದ್ರೆ ಆನ್ ಆಗುತ್ತೆ. ಆಮೇಲೆ ಪಾಸ್ಕೋಡ್ ಹಾಕಬೇಕು. ಸೊ ಈಗ ಆನ್ ಆಗಿದೆ ಅಲ್ವಾ. ಸೊ ಇಲ್ಲೊಂದು ಕೆಲವೊಂದು ಸ್ವಿಚಸ್ ಇದಲ್ವ, ಇದು ಕ್ವಿಕ್ಕಾಗಿ ಹೇಳ್ತೀನಿ ಏನೇನು ಸ್ವಿಚ್ ಅಂತ. ಸೊ ಇದು ಬಂದು ಆನ್ ಆಫ್ ಮತ್ತು ಆಫ್ ಬಟನ್ನು. ಸೊ ಇದು ನೋಡ್ತಾರಲ್ಲ, ಇದು ಮತ್ತು ನೀವು ಚೇಂಜ್ ಮಾಡೋದು. ಈಗ ಎಕೋ ಮೋಡಿಂದ ನಾರ್ಮಲಿಂದ ಹೈಪರ್ ಆ ಥರ ಮೋಡ್ ಚೇಂಜ್ ಮಾಡೋದು. ಮತ್ತು ಇದು ಬಂದು ವಾಲ್ಯೂಮ್ ಅಪ್ಪು ಮತ್ತು ವಾಲ್ಯೂಮ್ ಡೌನ್ ಬಟನ್ಸ್ ಇದೆ 2. ಮತ್ತು ಇದು ಬಂದು ಮ್ಯೂಸಿಕ್ ಪ್ಲೇ ಮ್ಯೂಸಿಕ್ ಸ್ಟಾಪ್ ಬಟನ್ನು. ಇನ್ನು ಇದು ಬಂದು ರಿವರ್ಸ್ ಮತ್ತು ಕ್ರೂಸ್ಗೆ ಈ ಬಟನ್ ಯೂಸ್ ಮಾಡಬೇಕು. ಇನ್ನು ಇದು ಬಂದು ಹೆಡ್ಲೈಟು ಅದು ಇದು ಮತ್ತು. ಸೊ ಇದು ಬಂದು ಇಂಡಿಕೇಟರ್ಸು, ರೈಟ್ ಮತ್ತು ಲೆಫ್ಟ್ ಇಂಡಿಕೇಟರ್ಸು. ಇನ್ನು ಇದು ಬಂದು ಹಾರ್ನು. ಸೊ ಈ ಫೀಚರ್ಸ್ ಏನೇನಿದೆ ಅಂತ ಹೇಳ್ತೀನಿ. ಸೊ ಯೂಸರ್ ಇಂಟರ್ಫೇಸ್ ಈ ಥರ ಇದೆ ಅಲ್ವಾ. ಸೊ ನೀವು ರೈಟ್ ಸ್ವೈಪ್ ಮಾಡಿದ್ರೆ ಮ್ಯಾಪ್ಸ್ ಬರುತ್ತೆ. ಇಲ್ಲಿ ಮ್ಯಾಪ್ಸಲ್ಲಿ ನೀವು ಟೈಪ್ ಮಾಡ್ಕೊಂಡು ಯಾವ್ದು ಡೆಸ್ಟಿನೇಷನ್ ಬೇಕೋ ಏನಾದರೂ ಹಾಕ್ಕೊಂಡು ಹೋಗ್ಬೋದು. ಇನ್ನು ಮತ್ತೆ ರೈಟಿಗೆ ಪುಷ್ ಮಾಡಿದ್ರೆ ನೀವು ಬ್ಯಾಕ್ ಹೋಗಿ. ಸೊ ಇಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ ಕೂಡ ಇದ್ದಾವೆ. ಬ್ಲೂಟೂತ್ ಅದು ಇದು ಆನ್ ಮಾಡ್ಕೊಂಡ್ರೆ ಇಲ್ಲೇ ಚೇಂಜ್ ಮಾಡ್ಕೊಬೋದು. ಮತ್ತು ಡಾರ್ಕ್ ಮಾಡಬೇಕಂದ್ರೆ ಡಾರ್ಕ್ ಮೋಡ್ ಕೂಡ ಹಾಕೊಬೋದು. ಇನ್ನು ರೈಟ್ ಮೂವ್ ಮಾಡಿದ್ರೆ ನೀವು ಇಲ್ಲಿ ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ, ಇನ್ನು ಎಷ್ಟು ಓಡುತ್ತೆ ಎಲ್ಲ ನೋಡ್ಬೋದು ನೀವು. ಒಂದು ನಿಮಿಷ ಇಲ್ಲಿ ಲಾರಿ ಹೋಗಲಿ, ಇಲ್ಲಾಂದರೆ ಡಿಸ್ಟರ್ಬೆನ್ಸ್ ಆಯ್ತಲ್ಲ. ಸೊ ಈಗ ನೋಡ್ತಾ ಇದ್ದಲ್ಲ, ನನ್ನ ಹತ್ರ 40% ಬ್ಯಾಟ್ರಿ ರಿಮೈನಿಂಗ್ ಇದೆ. ಇನ್ನು ಈಗ ಎಕೋ ಮಾಡಲ್ 72 km ಹೋಗುತ್ತಂತೆ, ನಾರ್ಮಲಲ್ಲಿ 61 km ಹೋಗುತ್ತಂತೆ. ಇನ್ನು ಬೇರೆ ಬೇರೆ ಮೋಡಲ್ಲಿ ಸ್ಪೋರ್ಟ್ ಮತ್ತು ಹೈಪರ್ ಮೋಡಲ್ಲಿ 56 ಮತ್ತು 48 km ಹೋಗುತ್ತಂತೆ. ಈ ಡೀಟೇಲ್ಸ್ ನಾವು ಇಲ್ಲಿ ನೋಡ್ಬೋದು. ಆ್ಯಂಡ್ ಇದು ಈಗ ಮೊಬೈಲ್ ಕೂಡ ಕನೆಕ್ಟ್ ಆಗಿದೆ, ಮ್ಯೂಸಿಕ್ ಕೂಡ ಪ್ಲೇ ಮಾಡ್ಕೊಬೋದು. ಇದಿಷ್ಟು ಫೀಚರ್ಸ್ ಆಯ್ತಲ್ಲ. ಸೊ ಈಗ ಆನ್ ಮಾಡಬೇಕಂದ್ರೆ ಯಾವುದೊಂದು ಬ್ರೇಕ್ ಹಿಡಿಬೇಕು. ಮತ್ತು ಈ ಪವರ್ ಬಟನ್ ಇದೆಯಲ್ಲ, ಪವರ್ ಬಟನ್ ಒಂದು ಸಲ ಕ್ಲಿಕ್ ಮಾಡಬೇಕು. ಯಾವ ವಿಚಾರ ಹೇಳ್ತಿದೆ, ಸೊ ಬ್ಯಾಟ್ರಿ ವಿಚಾರ ಅಲ್ಲ. ಸೊ ಬ್ಯಾಟ್ರಿ ಬಂದು 4 kWh ಬ್ಯಾಟ್ರಿ ಇದೆ ಇದರಲ್ಲಿ. ಸೊ ಈ ಪ್ರೈಸ್ ರೇಂಜಲ್ಲಿ 4 kW ಬ್ಯಾಟ್ರಿ ಅಂದರೆ ತುಂಬಾ ಅಮೇಝಿಂಗ್ ಫೀಚರ್ ಅಂತ ಹೇಳ್ಬೋದು. ಸೊ ಇನ್ನು ರೇಂಜ್ ವಿಷಯಕ್ಕೆ ಬಂದರೆ IDC ಅಂದರೆ ಕ್ಲೇಮ್ ರೇಂಜ್ ಬಂದು ನಿಮಗೆ 195 km. ಸೊ ಏನೋ ಫುಲ್ 100% ಬ್ಯಾಟ್ರಿ ಇದ್ದಾಗ 195 km, ಅದು ಎಕೋ ಮೋಡಲ್ಲಿ. ಸೊ ಇದರಲ್ಲಿ ಹೇಳ್ದಲ್ಲ 4 ಮೋಡೇ ಇದೆ. ಎಕೋ ಮೋಡು, ನಾರ್ಮಲ್ ಮೋಡು ಮತ್ತು ಸ್ಪೋರ್ಟ್ ಮೋಡ್ ಮತ್ತು ಹೈಪರ್ ಮೋಡು. ಸೊ ಎಕೋ ಮೋಡಲ್ಲಿ ನಿಮಗೆ 195 km ರೇಂಜ್ IDCಯಲ್ಲಿರೋದು. ಬಟ್ ನಿಮಗೆ ಟ್ರೂ ರೇಂಜ್ ಬಂದುಬಿಟ್ಟು ಅರೌಂಡ್ 180 ಇರುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇನ್ನು ನೆಕ್ಸ್ಟು ನಾರ್ಮಲ್ ಮೋಡಲ್ಲಾದರೆ 160 ಇರ್ಬೋದು ಅಂತ ಹೇಳಿದ್ದಾರೆ. ಸೊ ಟ್ರೂ ರೇಂಜು ವಿಷಯಕ್ಕೆ ಬಂದರೆ. ಇನ್ನು ಈ ಟಾಪ್ ಸ್ಪೀಡು ನೋಡೋದಾದರೆ, ಟಾಪ್ ಸ್ಪೀಡ್ ನಿಮ್ಗೆ ಎಷ್ಟು ಗೊತ್ತಾ, 120ವರೆಗೂ ಹೋಗುತ್ತಂತೆ. ಸೊ 120ವರೆಗೂ ಹೋದರೆ ಅಂತೂ ಇದು ಅದ್ಭುತವಾದ ಫೀಚರ್ ಅಂತಲೇ ಹೇಳ್ಬೋದು. 120 ಟಾಪ್ ಸ್ಪೀಡ್ 120 ಹೋಗೋ ಎಲೆಕ್ಟ್ರಿಕ್ ಬೈಕು ನಾನು ಕೇಳಿಲ್ಲ. ಸೊ ಇದೇ ಫಸ್ಟ್ ಬೈಕ್ ಅನಿಸುತ್ತೆ 120ವರೆಗೂ ಹೋಗೋದು. ನೆಕ್ಸ್ಟ್ ಫೀಚರ್ಗೆ ಬರೋದಾದರೆ 0 to 40 ಬರೀ ನಿಮ್ಗೆ ಎಷ್ಟು ಗೊತ್ತಾ, 2.6 ಸೆಕೆಂಡಲ್ಲಿ ಹೋಗುತ್ತೆ. ಇದಂತೂ ಅಮೇಝಿಂಗ್ ಅಂತ ಹೇಳ್ಬೋದು. ಪುಷ್ ಮಾಡೋಕ್ಕಂತೂ ಅಮೇಝಿಂಗ್ ಫೀಚರ್ ಇದು. ಇನ್ನು ಇದೇ ಥರ ತುಂಬಾ ಫೀಚರ್ಸ್ ಇದ್ದಾವೆ. ಲೈಕ್ ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು, ರಿವರ್ಸ್ ಮೋಡ್ ಆಗಿರ್ಬೋದು. ಇದನ್ನೆಲ್ಲ ಸಪ್ರೇಟ್ ಒಂದೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಚಾರ್ಜಿಂಗ್ ಎಷ್ಟೊತ್ತು ಆಗಬೇಕಂದ್ರೆ ಇದಕ್ಕೆ 6.5 hours ಚಾರ್ಜಿಂಗ್ ಆಗಬೇಕಂತ ಹೇಳಿದ್ದಾರೆ. ಸೊ ಫುಲ್ ಬ್ಯಾಟ್ರಿ ಅಂದರೆ 100% ಆಗೋಕ್ಕೆ. ಆ್ಯಂಡ್ ನೀವು ಚಾರ್ಜ್ ಹಾಕಿದಾಗ ಇಲ್ಲೇ ತೋರಿಸುತ್ತೆ ನಿಮಗೆ ಇನ್ನು ಎಷ್ಟು ಅವರ್ಸಲ್ಲಿ ಯಾವ ಟೈಮಿಂಗ್ ಮುಗಿಯುತ್ತೆ ಚಾರ್ಜಿಂಗ್ ಅಂತ. ಆ್ಯಂಡ್ ಇಟ್ ಡಿಪೆಂಡ್ಸ್ ಅಪಾನ್ ದಿ
ಬ್ಯಾಟ್ರಿ ಟೆಂಪ್ರೇಚರ್ ಕೂಡ. ಸೊ ಬ್ಯಾಟ್ರಿ ಏನಾದರೂ ಹೈ ಟೆಂಪ್ರೇಚರ್ ಇದ್ದರೆ ಚಾರ್ಜ್ ಆಗೋಲ್ಲ ಒಂದೊಂದು ಸಲ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗಿ ಟೈಮೆಲ್ಲ ತೋರಿಸುತ್ತೆ ನಿಮಗೆ ಎಷ್ಟೊತ್ತಿಗೆ 100% ಆಗುತ್ತೆ ಅಂತ. ಪ್ರೈಸ್ ನೋಡಿದ್ರೆ ನನಗೆ 1,44,500 ಆಯಿತು. ಆ್ಯಂಡ್ ಡೆಲಿವರಿ ತುಂಬಾ ಬೇಗ ಕೊಟ್ಟರು. ನಾನು ಜಸ್ಟ್ ಭಾನುವಾರ ಬುಕ್ ಮಾಡಿದ್ದೆ, ನಾನು ವೆಡ್ನೆಸ್ಡೇ ಆಲ್ರೆಡಿ ಕಾಲ್ ಮಾಡಿದ್ರು ಡೆಲಿವರಿ ತಗೊಳ್ರಿ ಬೈಕ್ ಅಂತ. ಸೊ ತುಂಬಾ ಫಾಸ್ಟ್ ಅನಿಸ್ತು. ಸೊ ಈಗ ಯಾವುದೇ ಮೂಡ್ ಸೌಂಡ್ ಸೆಟ್ ಮಾಡಿಲ್ಲ ನಾನು, ಬರೀ ಮೋಟರ್ ಸೌಂಡ್ ಮಾತ್ರ ಯಾವ ಥರ ಕೇಳಿಸ್ತು ಅದನ್ನು ರೆಕಾರ್ಡ್ ಮಾಡ್ತೀನಿ ನೋಡಿ. ಸೊ ಜಸ್ಟ್ 25 ಸ್ಪೀಡಲ್ಲಿ ಈ ಥರ ಕೇಳಿಸ್ತಾ ಇದೆ ನಿಮಗೆ. ಸೊ ಸ್ಪೀಡ್ ಜಾಸ್ತಿ ಮಾಡಿ ತೋರಿಸ್ತೀನಿ ನೋಡಿ.